ತರುಣ್ ಅವರೇ, ರಾಣಾ ಮತ್ತು ಪ್ರಿಯಾಂಕಾ ಆಯ್ಕೆ ಹೆಂಗಾಯ್ತು? ಅಂದರೆ ಸ್ಕ್ರಿಪ್ಟಲ್ಲಿ ನಮ್ಗೆ ಏನಿದ್ದು ಅಂದರೆ ಫ್ರೆಶ್ ಫೇಸ್ ಬೇಕು ಅನ್ನೋದು ಫಸ್ಟ್ ಡಿಸೈಡ್ ಆಗಿದ್ದು ನಮಗೆ. ಫ್ರೆಶ್ ಫೇಸ್ ಬೇಕು, ಯಾಕಂದರೆ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು ಆಡಿಯನ್ಸು ಇವರಿಬ್ಬರಿಂದ ನಾನು ಅನ್ನೋದು. ಯಾಕಂದರೆ ಇಡೀ ಸಿನಿಮಾ ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನೇ ಹೋಗ್ತಾ ಇರುತ್ತೆ ಇದು. ಸೊ ಹಾಗಾಗಿ ಇಮೇಜ್ ಇರೋರು ಬಂದಾಗ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಓಕೆ ಇಲ್ಲಿ ಫೈಟ್ ಮಾಡಿಬಿಡ್ತಾರೇನೋ ಅಥವಾ ಇದೇನೋ ಆ ಥರದ ಒಂದು ಎಕ್ಸ್ಪೆಕ್ಟೇಷನ್ ಆಡಿಯನ್ಸಿಗೆ ಬಂದ್ಬಿಡುತ್ತೆ. ಸೊ ಇಲ್ಲಿ ಏನು ಬರಬಾರ್ದು ಅನ್ನೋದು ಒಂದಿತ್ತು. ಜೊತೆಗೆ ತುಂಬ ಸ್ಟ್ರಾಂಗ್ ಪರ್ಫಾರ್ಮರ್ಸ್ ಬೇಕು ಎರಡು ಕ್ಯಾರೆಕ್ಟರ್ಗೆ ಅನ್ನೋದು ಫಸ್ಟ್ ನಾವು ಬರ್ಕೊಂಡಿದ್ದು ಡ್ರಾಫ್ಟಲ್ಲಿ ಇದ್ದಿದ್ದು. ಸೊ ಅವಾಗ ಯಾರು ಏನು ಅಂತ ಹುಡುಕ್ತಾ ಹೋದಾಗ ನಾವು ಅಷ್ಟು ಶಾರ್ಟ್ ಲಿಸ್ಟ್ ಮಾಡ್ಕೊಂಡು ಬಂದಾಗ ನಾನು ಪುನೀತ್ಗೆ ರಾಣಾ ಅವ್ರದ್ದು ನಾವು ಏಕಲವ್ಯ ನೋಡಿದ್ವಿ. ಆ್ಯಂಡ್ ಫಸ್ಟ್ ಫಿಲಮಲ್ಲೇ ಒಂದು ಮೂರು ಶೇಡಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದು ದೊಡ್ಡ ಕ್ಯಾನ್ವಾಸಲ್ಲಿ ಆಡಿದಂಥ ಒಂದು ಸಿನಿಮಾ. ಆ್ಯಂಡ್ ಪ್ರೇಮ್ ಸರ್ ಅಂತ ಒಂದು ವೆರಿ ಎಸ್ಟಾಬ್ಲಿಷ್ ಡೈರೆಕ್ಟರ್ ಅಂಡರ್ನಲ್ಲಿ ಕೆಲಸ ಮಾಡಿದ್ದಾರೆ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಟ್ರೈನಿಂಗ್ ಆಗಿಬಿಟ್ಟಿರುತ್ತೆ ನಿಮಗೆ. ಸೊ ಹಾಗಾಗಿ ಓಕೆ, ನನ್ನ ಪರ್ಫಾರ್ಮೆನ್ಸ್ ಬಗ್ಗೆ ನನಗೆ ಗ್ಯಾರಂಟಿ ಇದೆ. ಬಟ್ ನಮ್ಗೆ ಈ ಪಾತ್ರಕ್ಕೆ ಅವ್ರನ್ನ ಮೌಲ್ಡ್ ಮಾಡ್ಕೋಬೇಕು ನಾವು. ಟೋಟಲ್ ಅಲ್ಲಿ ಏನು ಮಾಡಿದ್ದಾರೆ ಅದರಿಂದ ಟೋಟಲ್ ಆಪೋಸಿಟ್ ಕ್ಯಾರೆಕ್ಟರ್ ನಮಗಿದೆ. ಸೊ ಒಳ್ಳೆ ನಟ ಅಂದರೆ 100% ಅದನ್ನು ಪುಲ್ ಆಫ್ ಮಾಡ್ತಾರೆ ಅಂತ ನಮ್ಗೆ ನಂಬಿಕೆ ಇತ್ತು. ಸೊ ಹಾಗಾಗಿ ಅಪ್ರೋಚ್ ಮಾಡಿದ್ದು ರಾಣಾ ಅವ್ರಿಗೆ. ಆ್ಯಂಡ್ ಹಿ ವಾಸ್ ವೆರಿ ಕೈಂಡ್ ಎನಫ್. ಅವರು ಕತೆ ಕೇಳ್ತಿದ್ದಂಗೆ ಇಮಿಡಿಯೇಟ್ಲಿ ಸರ್ ನಾನು ಮಾಡ್ತೀನಿ ಸರ್. ಯಾಕಂದರೆ ಆಲ್ಮೋಸ್ಟ್ ಅವರೊಂದು 1 ಇಯರ್ ತನಕ ಯಾವುದು ಫಿಲಮ್ಸ್ ಮಾಡಿರಲಿಲ್ಲ ಬಿಕಾಸ್ ಆಫ್ ಸ್ಕ್ರಿಪ್ಟ್ಸೇ. ನನಗೆ ಗೊತ್ತಿತ್ತು ಅವರು ತುಂಬ ಚೂಸಿಯಾಗಿ ಪಿಕ್ ಮಾಡ್ತಿದ್ದಾರೆ ಸ್ಕ್ರಿಪ್ಟ್ಸ್ಗಳನ್ನ ಅಂತ ಅನ್ನೋದು ಅಂತ. ಸೊ ಫಸ್ಟ್ ಸಿಟ್ಟಿಂಗಲ್ಲೇ ಹಿ ವಾಸ್ ವೆರಿ ಪಾಸಿಟಿವ್. ಅದಾದಮೇಲೆ ಮತ್ತೆ ಡೀಟೇಲ್ ನರೇಷನ್ಸ್ ಎಲ್ಲ ಆಯಿತು. ದೆನ್ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರು. ಪ್ರಿಯಾಂಕಾದು ಅಗೇನ್ ನಮ್ಗೆ ಅದೇ ಒಂದು ಹೊಸ ಹುಡುಗಿ ಥರ ಬೇಕು ಅಂತಂದಾಗ ಈಗ ನಾವೇನು ಮಾಡ್ತೀವಿ, ಒಂದು ಆಡಿಷನ್ ಕಾಲ್ ಫಾರ್ ಮಾಡ್ತೀವಿ. ಅಲ್ಲಿ ಯಾರ್ಯಾರು ಬರ್ತಾರೆ ಶಾರ್ಟ್ ಲಿಸ್ಟ್ ಮಾಡಬೇಕು, ಅವರಿಗೆ ಸ್ಕ್ರೀನ್ ಟೆಸ್ಟ್ ಮಾಡ್ತೀವಿ. ಅಲ್ಲಿಂದ ಅದಷ್ಟು ನಾನು 18-20 ವಾರ ಇಲ್ಲೊಂದು ಕಡೆ ಮಾಡಿಬಿಟ್ಟಿದ್ವಲ್ಲ ಆಲ್ರೆಡಿ. ಯಾವುದೋ ಒಂದು ಚಾನಲ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆಲ್ರೆಡಿ ಮಾಡಿಕೊಟ್ಬಿಟ್ಟಿದಾರಲ್ಲ, ಮಾಡಿ ಹೋಗಿದ್ದಾರೆ. ನಾನೇ ಇದ್ದೀನಿ, ಕಣ್ಣಾರು ವಿಟ್ನೆಸ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ಇದು ಮತ್ತೆ ಪ್ರೋಸೆಸ್ ಫಸ್ಟ್ ಇಂದ ಶುರು ಮಾಡಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಈ ಪಾತ್ರಕ್ಕೆ. ಐನೋಸೆನ್ಸು, ಪರ್ಫಾರ್ಮೆನ್ಸು ಅಂತ ಎಲ್ಲ ನಂಗೆ ಗೊತ್ತಿದೆ. ಸೊ ಶಿ ಇಸ್ ಅ ವೆರಿ ಗುಡ್ ಆ್ಯಕ್ಟರ್ ಆಲ್ಸೋ. ಆ್ಯಂಡ್ ಒಂದು ಕನ್ನಡ ಚಿತ್ರರಂಗದಲ್ಲೇ ಇದ್ರೆ ಒಳ್ಳೆ ಅಸೆಟ್ ಆಗ್ತಾರೆ. ವಂಡರ್ಫುಲ್ ಇರ್ಲಿ ಅಂತ ನಾವು ವಿಶ್ ಮಾಡೋಣ. ಪ್ಲಸ್ ಏನು ಪ್ರಿಯಾಂಕಾದು ಆಕ್ಟಿಂಗ್ ಅಲ್ಲಿ? ಪ್ಲಸ್ ಏನು? ಶಿ ಇಸ್ ವೆರಿ ಸ್ಟ್ರಾಂಗ್ ಇನ್ ಎಮೋಷನ್ಸ್. ನೀವು ಎಮೋಷನ್ ಸೀನ್ಸು ಆ ಥರದ್ದು ಏನಾದ್ರು ಕೊಟ್ಟರೆ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ದಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಆ್ಯಕ್ಟ್ರಸಸ್. ಅಷ್ಟು ಈಸಿ ಇಲ್ಲ. ಯಾರ್ಯಾರು ಆ್ಯಕ್ಟ್ರಸಸ್ಸು ಎಮೋಷ್ನಲಿ ಪರ್ಫಾರ್ಮೆನ್ಸ್ ಮಾಡೋ ಸ್ಟ್ರಾಂಗ್ ಆಗಿದ್ದಾರೆ ಅವರೆಲ್ಲರೂ ಸ್ಟಾರ್ಸ್ ಆಗಿದ್ದಾರೆ ಇವತ್ತು. ಸರಿನಾ? ನಾಟ್ ಓನ್ಲಿ ಅಪಿಯರೆನ್ಸ್ ಅಂತ ಹೇಳೋದು ವೆನ್ ಇಟ್ ಕಮ್ಸ್ ಫಾರ್ ಪರ್ಫಾರ್ಮೆನ್ಸ್. ಆ್ಯಂಡ್ ಆಲ್ಸೋ ಅಪಿಯರೆನ್ಸ್ ಇಸ್ ವೆರಿ ನಾವು ಒಂದು ವರ್ಡ್ ಯೂಸ್ ಮಾಡ್ತೀವಿ, ಕ್ಯಾಮ್ರಾ ಫ್ರೆಂಡ್ಲಿ ಅಂತ ಹೇಳ್ತೀವಿ. ಅಂದರೆ ಕೆಲವು ಆ್ಯಕ್ಟರ್ಸ್ಗಳು ನೋಡೋಕೆ ಹೆಂಗೆ ಇದ್ರು ಕ್ಯಾಮ್ರಾ ಒಳಗಡೆ ಇಟ್ಟ ತಕ್ಷಣ ಅದ್ಭುತವಾಗಿ ಕಾಣಿಸೋಕೆ ಶುರು ಮಾಡ್ತಾರೆ. ಸೊ ಶಿ ಇಸ್ ವೆರಿ ಕ್ಯಾಮ್ರಾ ಫ್ರೆಂಡ್ಲಿ ಆಲ್ಸೋ. ಸೊ ದಟ್ ವಿಲ್ ಬಿ ಹರ್ ವೆರಿ ಬಿಗ್ ಪ್ಲಸ್. ನೀವು ಏನು ಕ್ಯಾರೆಕ್ಟರ್, ನೀವು ವೆಸ್ಟರ್ನ್ ಕೊಡಿ, ಇಂಡಿಯನ್ ಕೊಡಿ, ಅಥವಾ ಡಲ್ ಮೇಕಪ್ ಮಾಡಿ. ಈ ಸಿನಿಮಾದಲ್ಲೂ ಅಷ್ಟೇ ಸ್ಟಾರ್ಟಿಂಗ್ ಒಂದಷ್ಟು ಗ್ಲಾಮರ್ ಮೇಕಪ್ಪಲ್ಲೂ ಚೆನ್ನಾಗಿ ಕಾಣಿಸ್ತಾರೆ. ದೆನ್ ಟೋಟಲ್ ಡಿ ಗ್ಲಾಮರ್ ಮೇಕಪ್ಪಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.